ಅಕಾರ್ಡಿಂಗ್ ಟು ಯು ವಾಟ್ಸ್ ಲವ್? ನೀನು ಲಾಯಲ್ ಆಗಿದ್ದಾಗ ನೀನೆಲ್ಲ ನೀನೇ ಅಪ್ಡೇಟ್ ಮಾಡ್ತೀಯ. ಪ್ರೀತಿ ಇಸ್ ಲೈಕ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್, ಆಯಿತಾ? ರೈಟ್ ಪರ್ಸನ್ ಜೊತೆ ಆಗಬೇಕಷ್ಟೆ. ಯಾವಾಗ ರಾಂಗ್ ಪರ್ಸನ್ ಜೊತೆ ಆಗುತ್ತೋ ನಮ್ಗೆ ಆ ಭಯ ಅನ್ನೋದು ಬರುತ್ತಾ, ಟ್ರಾಮಾ ಅನ್ನೋದು ಬರುತ್ತಿಲ್ಲ, ಹರ್ಟ್ ಆಗುತ್ತೆ. ಪ್ರೀತಿ ಇಸ್ ಲೈಕ್ ಎಫರ್ಟ್ಸ್, ಟ್ರಸ್ಟ್, ಆ್ಯಂಡ್ ಯು ವಾಂಟ್ ಫ್ರೀಡಮ್ ಇನ್ ದಟ್. ಏನೇ ಯು ವಿಲ್ ಹ್ಯಾವ್ ಫ್ರೀಡಮ್ ವೆನ್ ಯು ಆರ್ ವಿತ್ ದ ರೈಟ್ ಪರ್ಸನ್ ಅಷ್ಟೇ. ಇನ್ನೂ ಎಷ್ಟು ನಂಬಿಕೆ ಇದೆ ನಮಗೆ ಪ್ರೀತಿ ಮೇಲೆ? ತುಂಬ ಇದೆ. ನನಗೆ ಪ್ರೀತಿ ಬಿಟ್ಟಿರೋಕ್ಕಾಗಲ್ಲ. ನನಗೆ ಪ್ರೀತಿ ಇಂಪಾರ್ಟೆಂಟ್. ನಾನು ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇಲ್ಲದೆ ಎಲ್ಲ ಇದ್ರೂ ಆ ರಿಲೇಷನ್ಶಿಪ್ ಅನ್ನಿಸ್ಕೊಳ್ಳಲ್ಲ. ಅದು ಪ್ರೀತಿ ಇರಲೇಬೇಕು. ದುಡ್ಡಿರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಪ್ರೀತಿನೇ ಇಲ್ಲ ಅಂದಮೇಲೆ ನೀನು ಆ ರಿಲೇಷನ್ಶಿಪ್ಪಲ್ಲಿ ಅದೇನು ಉಪಯೋಗ? ಆ ಕೇರ್ ಆ್ಯಂಡ್ ಕನ್ಸರ್ನ್ ಇರಬೇಕು. ಆ್ಯಂಡ್ ಪ್ರೀತಿ ಇಲ್ಲ ಅಂದಮೇಲೆ ನನಗಿರೋಕ್ಕಾಗಲ್ಲ. ಐ ನೀಡ್ ದಟ್ ಲವ್, ಕೇರ್ ಆ್ಯಂಡ್ ಕನ್ಸರ್ನ್, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ್ಯಂಡ್ ಒಂದು ಫ್ಯೂಚರ್ ಇದೆಯಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಕೋಬೇಕು. ನೀವು ಒಂದೊಂದೇ ಸ್ಟೆಪ್ ಯಾವಾಗ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ ನಮ್ಗೆ ಆವಾಗಲೇ ಅಲ್ವಾ ಒಂದು ಮನೆ ಆಗೋದು. ಸೊ ಫಸ್ಟ್ ಫೌಂಡೇಶನ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಅಲ್ಲ, ದೆನ್ ಬಿಲ್ಡ್ ಅ ಹೋಮ್. ಒಂದೊಂದೇ ಸ್ಟೆಪ್, ದಟ್ ಈಸ್ ಹೌ ಯು ಬಿಲ್ಡ್ ಅ ಹೋಮ್. ಪ್ರೀತಿ ಈಸ್ ಲೈಕ್ ಹೋಮ್, ಲವ್ ಇಸ್ ಹೋಮ್. ಈ ರಿಲೇಷನ್ಶಿಪ್ಸ್ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಲೇಷನ್ಶಿಪ್ ಇದೆ. ಟಾಕ್ಸಿಕ್ ರಿಲೇಷನ್ಶಿಪ್ಗಳಿದೆ. ಎಷ್ಟೊಂದು ಜನ ಹುಡುಗ ಸಿಕ್ಕಾಪಟ್ಟೆ ಲವ್ ಮಾಡ್ತಾನೆ, ಹುಡುಗಿ ಶಿಲ್ ಜಸ್ಟ್ ಬಿ ಲೈಕ್ ಇದಾಗುತ್ತೋ ಇಲ್ಲವೋ, ಆದರೆ ಓಕೆ ಆಗಿಲ್ಲ ಅಂದರೆ ಆ ರೀತಿ ಎಲ್ಲ ಡಿಫ್ರೆಂಟ್. ನೀವು ಯಾವ್ದಾದ್ರು ಟಾಕ್ಸಿಕ್ ರಿಲೇಷನ್ಶಿಪ್ಗಳು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆ ರೀತಿ ಎಲ್ಲ ನೋಡಿದ್ದೀರಾ? ನೋಡಿದ್ದೀನಿ. ಮೆನಿ ಆರ್ ಆ್ಯಂಡ್ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ವಾ? ವಿಲ್ ಜಸ್ಟ್ ಪ್ರತಿಯೊಂದು ಯು ಹ್ಯಾವ್ ಟು ಅಪ್ಡೇಟ್, ಪ್ರತಿಯೊಂದು ಯು ಹ್ಯಾವ್ ಟು ಟೆಲ್ ಹಿಮ್. ಅಕಾರ್ಡಿಂಗ್ ಟು ಯು ವಾಟ್ಸ್ ಲವ್? ಅಪ್ಡೇಟ್ ಮಾಡೋದು ತಪ್ಪಲ್ಲ. ದಟ್ ಈಸ್ ಒನ್ ಕೇರ್ ಆ್ಯಂಡ್ ಕನ್ಸರ್ನ್. ಯು ಅಪ್ಡೇಟಿಂಗ್ ಯುವರ್ ಪಾರ್ಟ್ನರ್ ಇಸ್ ನಾಟ್ ರಾಂಗ್. ಆ್ಯಕ್ಚುಲಿ ಅದು ರೈಟ್ ವೇ. ದಟ್ ಈಸ್ ಕಮ್ಯುನಿಕೇಷನ್. ನೀನು ಲಾಯಲ್ ಆಗಿದ್ದಾಗ ನೀನೆಲ್ಲ ನೀನೇ ಅಪ್ಡೇಟ್ ಮಾಡ್ತೀಯ. ಪ್ರೀತಿ ಇಸ್ ಲೈಕ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್, ಆಯಿತಾ? ರೈಟ್ ಪರ್ಸನ್ ಜೊತೆ ಆಗಬೇಕಷ್ಟೆ. ಯಾವಾಗ ರಾಂಗ್ ಪರ್ಸನ್ ಜೊತೆ ಆಗುತ್ತೋ ನಮ್ಗೆ ಆ ಭಯ ಅನ್ನೋದು ಬರುತ್ತಾ, ಟ್ರಾಮಾ ಅನ್ನೋದು ಬರುತ್ತಿಲ್ಲ, ಹರ್ಟ್ ಆಗುತ್ತೆ. ಪ್ರೀತಿ ಇಸ್ ಲೈಕ್ ಎಫರ್ಟ್ಸ್, ಟ್ರಸ್ಟ್, ಆ್ಯಂಡ್ ಯು ವಾಂಟ್ ಫ್ರೀಡಮ್ ಇನ್ ದಟ್. ಏನೇ ಯು ವಿಲ್ ಹ್ಯಾವ್ ಫ್ರೀಡಮ್ ವೆನ್ ಯು ಆರ್ ವಿತ್ ದ ರೈಟ್ ಪರ್ಸನ್ ಅಷ್ಟೇ. ರೆಸ್ಟ್ರಿಕ್ಟ್ ಮಾಡೋದು ತಪ್ಪಲ್ಲ. ಯಾವುದಕ್ಕೆ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ಅ ಲವ್ ಫೌಂಡೇಶನ್ ಇಸ್ ಟ್ರಸ್ಟ್, ಆ್ಯಂಡ್ ದೆನ್ ಕಮ್ಸ್ ಎಫರ್ಟ್, ಆ್ಯಂಡ್ ದೆನ್ ಕಮ್ಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಟ್ ಈಸ್ ಲೈಕ್ ಒಂದು ಮನೆ ಹೆಂಗೆ ಕಟ್ಟಿಸ್ತೀವೋ ಪ್ರೀತಿನೂ ಹಾಗೆ ಕಟ್ಟಿಸ್ಕೊಂಡೇ ಹೋಗುವಂಥದ್ನೇ ಲವ್ ಅನ್ನೋದು. ನಾ ಜಸ್ಟ್ ಓಕೆ ಇವಾಗ ಇಷ್ಟ ಅಷ್ಟೇ, ಬಾ ಅಲ್ಲಿ ಸುತ್ತೋಣ ಹೋಗೋಣ ಮುಗೀತು. ನೋ, ದಟ್ ಈಸ್ ನಾಟ್ ಲವ್. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ್ಯಂಡ್ ಒಂದು ಫ್ಯೂಚರ್ ಇದೆಯಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಕೋಬೇಕು. ನೀವು ಒಂದೊಂದೇ ಸ್ಟೆಪ್ ಯಾವಾಗ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ ನಮ್ಗೆ ಆವಾಗಲೇ ಅಲ್ವಾ ಒಂದು ಮನೆ ಆಗೋದು. ಸೊ ಫಸ್ಟ್ ಫೌಂಡೇಶನ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಅಲ್ಲ, ದೆನ್ ಬಿಲ್ಡ್ ಅ ಹೋಮ್. ಒಂದೊಂದೇ ಸ್ಟೆಪ್, ದಟ್ ಈಸ್ ಹೌ ಯು ಬಿಲ್ಡ್ ಅ ಹೋಮ್. ಪ್ರೀತಿ ಈಸ್ ಲೈಕ್ ಹೋಮ್, ಲವ್ ಇಸ್ ಹೋಮ್. ಹೋಮಲ್ಲಿ ಫೀಲ್, ಆ ಮನೆಯಲ್ಲಿ ಒಂದು ಕಂಫರ್ಟ್ ಇದೆ ಗೊತ್ತಾ, ನಮ್ದು ಮನೆ. ಮನೆಗೆ ಹೋಗಿದ ತಕ್ಷಣ ಕಂಫರ್ಟ್, ಎಕ್ಸಾಕ್ಟ್ಲಿ, ಲವ್ ಇಸ್ ಹೋಮ್. ದಟ್ ಕಂಫರ್ಟ್ ಇಸ್ ಲವ್. ಸೊ ಅದು ತುಂಬ ಜನಕ್ಕೆ ಅರ್ಥ ಆಗಲ್ಲ. ಒಬ್ರ ಜೊತೆ ಇರ್ತೀರಾ ಅಂದರೆ ಆ ನೆಮ್ಮದಿ ಇರಬೇಕು. ಅವ್ರಿಗೂ ಅಷ್ಟೇ, ನಿಮಗೂ ಅಷ್ಟೇ. ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ, ಪ್ರೀತಿ ಅಂದರೆ ಒಂದು ನೆಮ್ಮದಿ ಇರಬೇಕು ಒಬ್ರ ಜೊತೆ ಇದ್ದೀವಿ ಅಂತಂದರೆ. ಇವಾಗ ಆಲ್ರೆಡಿ ನಾವೆಲ್ಲರೂ ವಿ ಆರ್ ಫೈಟಿಂಗ್ ಸಮಥಿಂಗ್ ಅಲ್ವಾ ಹೊರಗಡೆ. ಮನೆಗೆ ಹೋದಾಗ ಅನ್ನೋರು ಇರ್ತಾರೆ ಗೊತ್ತಾ, ಅವ್ರು ನಮ್ಗೆ ಕಂಫರ್ಟ್ ಕೊಡ್ಬೇಕು, ಆ ಹೋಮ್ ಫೀಲಿಂಗ್ ಕೊಡಬೇಕು, ಆ ಪೀಸ್ ಫೀಲಿಂಗ್ ಕೊಡ್ಬೇಕು. ದಟ್ ಇಸ್ ಲವ್. ದಟ್ಸ್ ಈ ಒಂದು ಜನ್ರೇಷನ್ ಇದು ಸಮ್ವೇರ್ ಅದೇ ಇಟ್ ಇಸ್ ಮಿಸ್ಸಿಂಗ್. ಬಿಕಾಸ್ ದೇ ಆರ್ ವೆರಿ ಪ್ರಾಕ್ಟಿಕಲ್. ಓಕೆ, ಅದು ವರ್ಕ್ ಆಗುತ್ತಾ ಆಗಲಿ, ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್. ನಾನು ಹೇಳಿದ್ನಲ್ಲ, ಆಪ್ಷನ್ಸ್ ಅನ್ನೋದೊಂದಿದೆ ಅಂತ. ಬಟ್ ಇರಬಾರ್ದು ಹಾಗೆ. ನನಗೋಸ್ಕರ ಒಂದು ಪರ್ಸನ್ ಅಂತ ಫಿಕ್ಸ್ ಆಗಿಬಿಡಿದ್ರೆ ಅದಕ್ಕಿಂತ ಬ್ಯೂಟಿಫುಲ್ ಫೀಲಿಂಗ್ ಏನೂ ಇಲ್ಲ. ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೋಬೋದು. ಹಿಲ್ ಬಿ ಯೋರ್ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಲವ್ ಅಂದರೆ ಏನು, ಯೋರ್ ಪಾರ್ಟ್ನರ್ ಶುಡ್ ಬಿ ಯೋರ್ ಬೆಸ್ಟ್ ಫ್ರೆಂಡ್, ಯೋರ್ ಮದರ್, ಫಾದರ್, ಯೋರ್ ಹಸ್ಬೆಂಡ್, ಕಂಪಾನಿಯನ್, ಎವ್ರಿ ಥರ. ಯೋರ್ ಗಾಸಿಪ್ ಮೇಟ್ ಇರ್ಬೋದು, ಯೋರ್ ಹ್ಯಾಂಗ್ ಔಟ್ ಮೇಟ್ ಇರ್ಬೋದು, ಯೋರ್ ಪಾರ್ಟಿ ಮೇಟ್ ಇರ್ಬೋದು, ಎಲ್ಲ ಅವರೇ ಆಗಿರಬೇಕು. ಸೊ ಯು ಶುಡ್ ಫೈಂಡ್ ದ ರೈಟ್ ಪರ್ಸನ್. ಫೈಂಡಿಂಗ್ ಅ ರೈಟ್ ಪರ್ಸನ್ ಇಸ್ ನಾಟ್ ಅ ಡಿಫಿಕಲ್ಟ್ ಥಿಂಗ್. ಇವಾಗ ಹುಡುಗರಿಗೂ ಸಿಕ್ಬಿಡ್ತಾರೆ, ಹುಡುಗಿರು ರೈಟ್ ಪರ್ಸನ್ ಸಿಗೋದು ಕಷ್ಟ. ಆ್ಯಂಡ್ ಇನ್ನೊಂದೇನೋ ಇಂಪಲ್ಸಿವ್, ಯಾರಿಗೂ ಪೇಷನ್ಸ್ ಇಲ್ಲ ಇವಾಗ. ದೇ ಜಂಪ್, ಒಂದು ಡಿಸಿಷನ್ಗೆ ಜಂಪ್ ಮಾಡಿಬಿಡ್ತಾರೆ. ಸೊ ಅದನ್ನು ಕಮ್ಮಿ ಮಾಡ್ಕೊಬೇಕು. ಆ್ಯಂಡ್ ಐ ಫೀಲ್, ನಾನು ಹೇಳೋನಲ್ಲ, ಲವ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ರೈಟ್ ಪರ್ಸನ್ ಜೊತೆ ಆಗಿಬಿಟ್ರೆ ಅದರಷ್ಟು ಬ್ಯೂಟಿಫುಲ್ ಫೀಲಿಂಗ್ ಯಾವುದೂ ಇಲ್ಲ, ಅದರಷ್ಟು ಚಂದ ಯಾವುದೂ ಇಲ್ಲ. ಸೊ ಇನ್ನೂ ಎಷ್ಟು ನಂಬಿಕೆ ಇದೆ ನಮಗೆ ಪ್ರೀತಿ ಮೇಲೆ? ತುಂಬ ಇದೆ. ನನಗೆ ಪ್ರೀತಿ ಬಿಟ್ಟಿರೋಕ್ಕಾಗಲ್ಲ. ನನಗೆ ಪ್ರೀತಿ ಇಂಪಾರ್ಟೆಂಟ್. ನಾನು ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇಲ್ಲದೆ
ಎಲ್ಲ ಇದ್ರೂ ಆ ರಿಲೇಷನ್ಶಿಪ್ ಅನ್ನಿಸ್ಕೊಳ್ಳಲ್ಲ. ಅದು ಪ್ರೀತಿ ಇರಲೇಬೇಕು. ದುಡ್ಡಿರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಪ್ರೀತಿನೇ ಇಲ್ಲ ಅಂದಮೇಲೆ ನೀನು ಆ ರಿಲೇಷನ್ಶಿಪ್ಪಲ್ಲಿ ಏನು ಉಪಯೋಗ? ಆ ಕೇರ್ ಆ್ಯಂಡ್ ಕನ್ಸರ್ನ್ ಇರಬೇಕು. ಆ್ಯಂಡ್ ಪ್ರೀತಿ ಇಲ್ಲ ಅಂದಮೇಲೆ ನನಗಿರೋಕ್ಕಾಗಲ್ಲ. ಐ ನೀಡ್ ದಟ್ ಲವ್, ಕೇರ್ ಆ್ಯಂಡ್ ಕನ್ಸರ್ನ್. ನೀವು ಅರೇಂಜ್ ಮ್ಯಾರೇಜ್ ಇಷ್ಟನಾ, ಲವ್ ಮ್ಯಾರೇಜ್ ಇಷ್ಟನಾ ನಿಮಗೆ? ಎನಿ ಮ್ಯಾರೇಜ್ ವಿತ್ ದ ರೈಟ್ ಪರ್ಸನ್ ಇಸ್ ಫೈನ್ ಫಾರ್ ಮಿ. ಅಂಟಿಲ್ ಅಂಡ್ ಅನ್ಲೆಸ್ ಅವ್ರು ಲಾಯಲ್ ಆಗಿದ್ರೆ ಸಾಕು. ರೈಟ್ ಪರ್ಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ನೀವು. ಆ್ಯಂಡ್ ಹುಡುಗರ ಬಗ್ಗೆನೂ ಹುಡುಗರು ಯಾವ ರೀತಿ ಏನು ಸಿಚುವೇಶನ್ ಫೇಸ್ ಮಾಡ್ತಿದ್ದಾರೆ, ಹೆಂಗಿದೆ ಇವತ್ತಿನ ಒಂದು ಸಿಚುವೇಶನ್ ಬಗ್ಗೆ ಅಂತ ಇಷ್ಟೆಲ್ಲ ಹೇಳಿದ್ರೆ. ನಿಮ್ಮ ಮದುವೆ ಯಾವಾಗ? ಗೊತ್ತಿಲ್ಲ. ಸರಿಯಾದ ಹುಡುಗ ಸಿಕ್ಕಿದಾಗ. ಮನೇಲಿ ನೋಡಿದವ್ರನ್ನೇ ಆಗ್ತೀರಾ? ಆಗ್ಬೋದು. ಅವ್ರ ಆಸ್ ಅ ಪೇರೆಂಟ್ಸ್ ಅವ್ರಿಗೆ ಗೊತ್ತಿರುತ್ತೆ ನನಗೆ ಏನು ಕ್ಯಾರೆಕ್ಟರ್ ಅಂತ. ಮೇ ಬಿ ನಾನು ಹುಡ್ಕೊಂಡಿತ್ತಂತೂ ಸರಿ ಇರಲಿಲ್ಲ, ಅಟ್ಲೀಸ್ಟ್ ಅವರಾದ್ರೂ ಹುಡುಕ್ಲಿ ನನಗೆ. ಸೊ ಇದೆಲ್ಲ ಗೊತ್ತು ಅಲ್ವ, ಮನೆಯಲ್ಲೂ ಗೊತ್ತಿರುತ್ತೆ. ಐ ಆಮ್ ವೆರಿ ಓಪನ್ ಅಬೌಟ್ ಎವ್ರಿಥಿಂಗ್. ನನ್ನ ಫ್ರೆಂಡ್ಸಿಗೆ ಗೊತ್ತು, ಎಲ್ರಿಗೂ ಗೊತ್ತು. ಆ್ಯಂಡ್ ನಾನು ಎಲ್ಲೂ ಹೈಡ್ ಮಾಡಲ್ಲ. ಹೈಡ್ ಮಾಡಿ ಏನು ಉಪಯೋಗ? ಅದು ನನ್ನ ಪಾರ್ಟ್ ಆಫ್ ಮೈ ಲೈಫ್. ಸೊ ಆಗಿದೆ, ಮುಚ್ಚಿಟ್ಟೇನು? ನನಗೇನಿಲ್ಲಿ ಯಾರೂ ಏನೂ ಅವಾರ್ಡ್ ಕೊಡಲ್ಲ ಒಳ್ಳೋಳು ಅಂದ್ಬಿಟ್ಟು. ಅದ್ರ ಅವಶ್ಯಕತೆ ಇಲ್ಲ. ಎಲ್ಲರ ಲೈಫಲ್ಲೂ ಬ್ರೇಕಪ್ಸ್, ಲವ್, ಅದು ಇದು ಎಲ್ಲ ಕೆಲವ್ರಿಗೆ ಹೇಳ್ಕೊಳಕ್ಕೆ ಇಷ್ಟ ಇರಲ್ಲ. ಬಟ್ ನನಗೆ ನಮ್ಮ ಮನೆಯಲ್ಲೇ ಗೊತ್ತು. ಆ್ಯಂಡ್ ಅವರೇನೆ ನನ್ನ ವರ್ಸ್ಟ್ ಟೈಮಲ್ಲಿ ನನ್ನ ಜೊತೆ ಇದ್ದರು. ಹೌ ವಾಸ್ ದಟ್ ಫೇಸ್ ಆಫ್ ಲೈಫ್? ಡಿಪ್ರೆಷನ್. ನನಗೆ ಒಂದು ಕ್ವೆಶನ್ ಇರೋ, ವಾಟ್ಸ್ ಡಿಪ್ರೆಷನ್? ಡಿಪ್ರೆಷನ್ ಇಸ್ ಸಮಥಿಂಗ್, ನಿಮಗೆ ಅವಾಗ ಮಾಡೋ ಪ್ರತಿ ಒಂದು ಚಿಕ್ಕ ಕೆಲಸನೂ ದೊಡ್ಡದಂತ ಅನ್ಸುತ್ತೆ. ನಿಮಗೆ ಬದುಕಕ್ಕೆ ಆಸೆನೇ ಇರಲ್ಲ. ವಿಲ್ ಬಿ ಲಿವಿಂಗ್ ಲೈಕ್ ಒಂದು ಡೆಡ್ ಬಾಡಿ ಥರ ಬದುಕ್ತಿರ್ತೀರ ಅಷ್ಟೇ. ಉಸಿರಾಡ್ತಿರ್ತೀರ, ನಿಮ್ಮ ಮನಸ್ಸಲ್ಲಿ ಏನೂ ಫೀಲಿಂಗ್ ಇರಲ್ಲ. ನಮ್ಮ ತಲೆನಲ್ಲಿ ಏನು ಓಡ್ತಿದೆ ಅಂತ ಗೊತ್ತಿರಲ್ಲ. 1000 ಥಾಟ್ಸ್ ಓಡ್ತಿರುತ್ತೆ. ಡಿಪ್ರೆಷನ್ ಹುಟ್ಕೊಳ್ಳೋದೇ ಪ್ರೀತಿ ಕಳ್ಕೊಂಡು. ಪ್ರೀತಿ ಅಂದಲ್ಲ, ವರ್ಕ್. ಇವಾಗ ಯಾವ್ದು ರೀಸನಿಗೆ ಬೇಕಾದ್ರೂ ಡಿಪ್ರೆಷನ್. ಚಿಕ್ಕ ಮಕ್ಳಿಗೆ ಡಿಪ್ರೆಷನ್ ಆಗುತ್ತೆ, ಅವರೆಲ್ಲ ಲವ್ವಲ್ಲಿ ಇರ್ತಾರೆ? ಇರಲ್ಲ. ಏನಂದರೆ ಏನೋ ಒಂದು ಲೋನ್ಲಿ ಫೀಲಿಂಗ್, ನಿಮ್ಮ ಮನಸ್ಸಲ್ಲಿ ಒಂದು ವಾಯ್ಡ್ ಅನ್ನೋದಿರುತ್ತೆ, ಒಂದು ಖಾಲಿ ಜಾಗ, ಏನೋ ಒಂದು ಖಾಲಿ ಫೀಲಿಂಗ್. ದಟ್ ಈಸ್ ಡಿಪ್ರೆಷನ್ ಅಷ್ಟೆ. ಆ್ಯಂಡ್ ಏನೋ ಸೂಸೈಡಲ್ ಥಾಟ್ಸ್ ಬರೋದು, ಇಲ್ಲ ಬದುಕೋಕ್ಕೆ ಆಸೆ ಇಲ್ಲ ಅಂತ ಅನ್ಸೋದು, ಇಲ್ಲ ನಮಗೆ ಬೆಡ್ ಮೇಲಿಂದ ಎದೋಳೋದು ಒಂದು ಕೆಲಸ. ಆವಾಗ ಬೆಡ್ ಮೇಲೆ ಅಯ್ಯೋ ಅಂದ್ಕೊಂಡೇ ಎದೋಳೋದು. ಸೊ ಬೀನ್ ಥ್ರೂ ದಟ್. ಆ್ಯಂಡ್ ಆ ಫೇಸಲ್ಲಿ ನಮ್ಮ ಮನೆಯವ್ರು ನೋಡಿದ್ದಾರೆ ನಾನು ಅದರಿಂದ ಹೊರಗಡೆ ತಂದಿತ್ತೆ. ನಮ್ಮಮ್ಮ, ನಮ್ಮ ಅಕ್ಕ ಅವರೇ ಥೆರಪಿಸ್ಟ್ನ ನೋಡಿ ಹೊರಗಡೆ ತಂದಿತ್ತು ಅವರೇನೆ. ಸೊ ದೇ ನೋ, ದೇ ಆರ್ ವೆರಿ ಸಪೋರ್ಟಿವ್. ಆ್ಯಂಡ್ ಥೆರಪಿಸ್ಟ್ ಹತ್ರ, ಸೈಕಾಲಜಿಸ್ಟ್ ಹತ್ರ ಹೋಗಿದ ತಕ್ಷಣ ಅಲ್ಲಿಗೂ ಹೋಗಿದ್ರಾ ನೀವು? ಬೀನ್ ಲೈಕ್ ಆ ಲೆವೆಲ್ಗೆ ಡಿಪ್ರೆಷನ್. ನಂಗೆ ಆ ಟೈಮಲ್ಲಿ ಹೆಂಗಂದರೆ ಫ್ಯಾಮಿಲಿ ಒಂದು ಬಿಟ್ಟು ವರ್ಕ್ ವೈಸ್ ಇಲ್ಲ ಪರ್ಸ್ನಲ್ ಲೈಫ್ ವೈಸ್ ಇಟ್ ವಾಸ್ ವೆರಿ ಟಫ್ ಫಾರ್ ಮೀ. ನಂಗೆ ಅದರಿಂದ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಐ ಆಮ್ ಅ ವೆರಿ ಸ್ಟ್ರಾಂಗ್ ಪರ್ಸನ್, ಆಯಿತಾ, ವೆರಿ ಸ್ಟ್ರಾಂಗ್ ಪರ್ಸನ್. ಬಿಕಾಸ್ ನಮ್ಮಮ್ಮ ಹಾಗೆ, ನಮ್ಮ ಅಕ್ಕನೂ ಹಾಗೆ. ಆ್ಯಂಡ್ ನಾನು ಯಾರ ಹತ್ರನೂ ನನ್ನ ಫೀಲಿಂಗ್ಸ್ ಶೇರ್ ಮಾಡಲ್ಲ. ದ್ಯಾಟ್ ಸ್ಟ್ರಾಂಗ್ ಐ ಆಮ್. ಯಾರ ಮುಂದೆ ಕಣ್ಣೀರು ಹಾಕಲ್ಲ. ನಾನು ಒಬ್ಬಳೇ ಇದ್ದಾಗ ಹಾಕ್ಬಿಡ್ತೀನಿ, ಬಟ್ ಯಾರ ಮುಂದೆನೂ ನಾನು ವೀಕ್ ಅಂತ ತೋರಿಸ್ಕೊಳ್ಳಲ್ಲ. ಆ್ಯಂಡ್ ಐ ಆಮ್ ನಾಟ್ ವೀಕ್, ಐ ನೋ ದ್ಯಾಟ್. ಐ ಹ್ಯಾವ್ ಸರ್ವೈವ್ಡ್ ಸೋ ಮೆನಿ ಥಿಂಗ್ಸ್ ಅಲೋನ್. ಸೊ ಐ ಆಮ್ ಸ್ಟ್ರಾಂಗ್ ಪರ್ಸನ್ ಅನ್ನೋದು ನಂಗೆ ಗೊತ್ತು. ಐ ಹ್ಯಾವ್ ಸರ್ವೈವ್ಡ್ ಅಲೋನ್ ಇನ್ ಅ ಡಾರ್ಕೆಸ್ಟ್ ಫೇಸ್. ಈ ಟೈಮಲ್ಲಿ ಐ ಡೋಂಟ್ ನೋ ಏನಾಯಿತು ನನಗೆ ಅಂತ. ಐ ಕುಡೆಂಟ್. ಬಟ್ ಐ ಶೇರ್, ನನ್ನ ಫ್ರೆಂಡಿಗೆ ಶೇರ್ ಮಾಡಿದೆ, ನನ್ನ ಬೆಸ್ಟ್ ಫ್ರೆಂಡಿಗೆ ಶೇರ್ ಮಾಡಿದೆ, ವಿಕ್ರಮ್ ಅಂತ. ಅವನು ಅಮ್ಮ ಅಕ್ಕಂಗೆ ಹೇಳ್ದೆ, ಅಮ್ಮ ಅಕ್ಕ ಮಾತಾಡಿದ್ರು ನನ್ನ ಹತ್ರ. ದೆನ್ ನಮ್ಮ ಅಕ್ಕನೇ ಹುಡುಕಿತ್ತು ಥೆರಪಿಸ್ಟ್ನ, ಕರ್ಕೊಂಡು ಹೋದರು. ಐ ಟುಕ್ ಥೆರಪಿ ಸೆಷನ್ ಎಲ್ಲ ಆಯಿತು. ನೌ ಐ ಆಮ್ ಫೈನ್. ಇಟ್ಸ್ ಓಕೆ, ನಥಿಂಗ್ ರಾಂಗ್. ನಿಮ್ಮ ಇಡೀ ಬಾಡಿಗೆ ಹೆಂಗೆ ಡಾಕ್ಟರ್ ಬೇಕೋ, ಮೈಂಡ್ಗೂ ಆ್ಯಕ್ಚುಲಿ ಡಾಕ್ಟರ್ ಬೇಕು. ಅಲ್ಲಿ ಹೋದಾಗ ಅಷ್ಟು ವರ್ಷದಿಂದ ನಾವು ಕೆಲವೊಂದು ಸಲ ಏನು ಶೇರ್ ಮಾಡಿದೆ ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ ಗೊತ್ತಾ, ಅದೆಲ್ಲ ಐ ಕುಡ್ ಶೇರ್ ವಿತ್ ಹಿಮ್, ಥೆರಪಿಸ್ಟ್ ಹತ್ರ. ಎಷ್ಟೊಂದು ವಿಷಯ ಹೊರಗಡೆ ನನಗೆ ಆವಾಗ ರಿಯಲೈಸ್ ಆಯಿತು ಅವ್ರ ಹತ್ರ ಮಾತಾಡುವಾಗ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಅಷ್ಟೊಂದು ಬಾದರ್ ಆಗ್ತದೆ ಅಂದರೆ ಹೋಗಿ, ತಪ್ಪೇನಿಲ್ಲ. ಆ್ಯಕ್ಚುಲಿ ನಿಮಗೆ ಎಷ್ಟೊಂದು ವಿಷಯ ರಿಯಲೈಸ್ ಆಗುತ್ತೆ, ಎಷ್ಟೊಂದು ವಿಷಯ ಕಲಿತೀರಾ. ಯು ವಿಲ್ ಬಿಕಮ್ ಅ ನ್ಯೂ ಪರ್ಸನ್. ಎಷ್ಟೊಂದು ಚೈಲ್ಡ್ಹುಡ್ ಟ್ರಾಮಾ ಇರುತ್ತೆ ಗೊತ್ತಾ, ಅದು ನಾವು ಬೆಳೀತಾ ಆ್ಯಕ್ಚುಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಜರ್ನಿನಲ್ಲಿ. ಅದು ನನಗೆ ಅರ್ಥ ಆಗಿತ್ತು. ಸೊ ಏನೂ ಇಲ್ಲ, ಏನೇ ಆದ್ರೂ ಒಳ್ಳೇದಕ್ಕಾಗುತ್ತೆ. ಅಲ್ಲಿ ನೀವು ಹೋದಾಗ ಡಿಡ್ ಯು ಮೀಟ್ ಎನಿ ಪೀಪಲ್? ಮೆನಿ ಪೀಪಲ್. ಯಾವುದೋ ಚಿಕ್ಕ ಹುಡುಗರೆಲ್ಲ ಮೀಟ್ ಮಾಡಿದೆ. ಈ ಸರ್ ನಂಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಕ್ಕ, ಸಡನ್ ಆಗಿ ಹೇಳ್ತೀನಿ. ಹಿ ವಾಸ್ ಅರೌಂಡ್ 12 or 13 ಅಷ್ಟೇ. ಓಕೆ. ಸೊ ಡಿಪ್ರೆಷನ್ ಬರೀ ಲವ್ಗೆ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ಯಾವ ವಿಷಯಕ್ಕೆ ಬೇಕಾದರೂ ಆಗ್ಬೋದು. ಕೆಲವ್ರಿಗೆ ಏನೋ ಕೆಟ್ಟ ಕನ್ಸು ಬೀಳ್ತಿದೆ, ಏನೋ ಬರ್ತಿದೆ ಕೆಟ್ಟ ಕನಸು ಅಂತಲೂ ಬಂದಿದ್ರು ಒಬ್ರು ಮ್ಯಾಮ್. ಸೊ ದ ವೇರಿಯಸ್ ರೀಸನ್ಸ್. ಬಟ್ ಜಸ್ಟ್ ಸಿಟ್, ಮಾತಾಡಿ, ಫ್ಯಾಮಿಲಿ ಅವ್ರ ಜೊತೆ ಮಾತಾಡಿಲ್ಲ. ಥೆರಪಿ ತೊಗೊಳ್ತೀರ ಅಂದರೆ ತೊಗೊಳ್ಳಿ, ಜಸ್ಟ್ ಕಮ್ ಔಟ್ ಆಫ್ ಇಟ್. ತಪ್ಪೇನಿಲ್ಲ, ಥೆರಪಿ ತೊಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ಇಡೀ ಬಾಡಿಗೆ ನಾವು ಹೆಂಗೆ ಟ್ರೀಟ್ಮೆಂಟ್ ತೊಗೊತೀವಲ್ಲ, ಆ್ಯಕ್ಚುಲಿ ನಮ್ಮ ಮೈಂಡಿಗೆ ಬೇಕಾಗಿರೋದು ಥೆರಪಿ. ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ವಿ ನೀಡ್ ಥೆರಪಿಸ್ಟ್. ಆ್ಯಕ್ಚುಲಿ ಎಲ್ರಿಗೂ ಬೇಕು.
ಹೌದಾ? ಎಷ್ಟೊಂದು ಟ್ರಾಮಾಸ್ ನಮ್ಮ ಒಳಗಡೆನೆ ಇರುತ್ತೆ, ಎಷ್ಟೊಂದು ವಿಷಯ ನಮ್ಮ ಒಳಗಡೆನೆ ಇರುತ್ತೆ ಅಂಡ್ ನಾವು ಶೇರ್ ಬರ್ಸ್ಟ್ ಔಟ್ ಅಲ್ಲಿ ಹೋದಾಗ ನಾನು ಎಷ್ಟು ಸಲ ಕ್ರೈಡ್ ಲೈಕ್ ಎನಿಥಿಂಗ್ ಆ್ಯಂಡ್ ಅವ್ರು ದೇ ಡೋಂಟ್ ಜಡ್ಜ್. ಅಳ್ತಿರಾನ ಅಳಿ ಅಂತ ಬಿಟ್ಬಿಡ್ತಾರೆ. ಅಳ್ಬೇಕಿಲ್ಲ, ಇಟ್ಸ್ ಓಕೆ, ಯು ಕ್ಯಾನ್ ಕ್ರೈ ಅಂತ. ಅದಕ್ಕೆ ಅವ್ರ ಥೆರಪಿಸ್ಟ್ ಅಂತ ಅನ್ನೋದು. ಎಷ್ಟೋ ವಿಷಯ ಚಿಕ್ಕ ವಯಸ್ಸಿಂದ ನನ್ನ ಮನಸ್ಸಲ್ಲಿರೋ ಎಷ್ಟೊಂದು ವಿಷಯ ಹೊರಗಡೆ ಬರುತ್ತೆ. ಮೈಂಡ್ ಯು ನೀಡ್ ಆ್ಯಕ್ಚುಲಿ ಎಲ್ಲರಿಗೂ ಬೇಕು ತಾವು, ಏನು ಹುಚ್ಚರು ಅಂತಲ್ಲ, ಇಟ್ಸ್ ನಾಟ್ ಲೈಕ್ ದ್ಯಾಟ್, ಯು ನೀಡ್ ಇಟ್. ಅದರಿಂದ ಹೊರಗಡೆ ಬಂದಮೇಲೆ ಸುಕೃತ ಅವ್ರು ಹೇಗಿದ್ರು? ಐಮ್ ದ ಸೇಮ್. ನಾ ಹಳೇ ಸುಕೃತ ಹೆಂಗಿದ್ರು ಅದು ವಾಪಸ್ ಬಂತು ಅಷ್ಟೇ. ಸೊ ನಥಿಂಗ್ ಲೈಕ್ ನ್ಯೂ ಆ್ಯಂಡ್ ಆಲ್. ಆ್ಯಂಡ್ ಎಷ್ಟೊಂದು ವಿಷಯ ರಿಯಲೈಸ್ ಮಾಡ್ಕೊಂಡೆ, ಆ್ಯಡ್ ಆನ್ಸ್ ಆಯಿತು. ಎಷ್ಟೊಂದು ವಿಷಯ ಓಕೆ ಹಿಂಗೂ ಇರುತ್ತಾ, ಹಿಂಗೂ ಇರ್ಬೋದಾ ಅಂತ ಪೇಷನ್ಸ್ ಇನ್ನೂ ಜಾಸ್ತಿ ಆಯಿತು ನನಗೆ. ಜಡ್ಜ್ಮೆಂಟ್ ವಿಷಯದಲ್ಲಿ ಅಂತ ಬಂದಾಗ, ಇಲ್ಲ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಬಂದಾಗ ಮೋರ್ ಮೆಚೋರ್ಡ್ ನಾವು. ಸೊ ಏನಾದರೂ ಒಳ್ಳೇದಕ್ಕೆ ಆಗೋದು. ಯು ಲರ್ನ್ ಫ್ರಮ್ ಎವ್ರಿಥಿಂಗ್. ವಾಟ್ ಎವರ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್, ಯು ಲರ್ನ್. ಓಕೆ, ಅಂದರೆ ಒಂದು 25-26 ಏಜ್ ಒಳಗಡೆ ಯು ಹ್ಯಾವ್ ಸೀನ್ ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್. ಅದರಿಂದ ಪಾಠನೂ ಕಲ್ತಿದ್ದೀರಾ? ಸಿಕ್ಕಾಪಟ್ಟೆ. ಓಕೆ, ಆ್ಯಕ್ಚುಲಿ ಅವಾಗಲೇ ಕೇಳಬೇಕು ಅಂದರೆ ಜೀ ಕನ್ನಡದು ಅದು ಹೆಸರುಗಳೆಲ್ಲ ಹೇಳ್ತಿದ್ರಲ್ಲ, ನಾನು ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಅದಕ್ಕೊಂದು ಹೆಸರು ಏನಾದ್ರು ಹೇಳ್ತಾ ಹೋಗಿ. ಈಗ ಒಂದು ಚಿಕ್ಕ ಹುಡುಗ ಏಜ್ ಆಫ್ 9th 10th ಇರ್ತಾನೆ, ಅವನಿಗೆ ಒಂದು ಡಿಗ್ರಿ ಓದ್ತಿರೋರ ಮೇಲೆ ಲವ್ ಆಗುತ್ತೆ ಅಂದರೆ ಏನದು? ಏನಾದ್ರು ಒಂದು ಹೆಸರು ಇರುತ್ತಲ್ಲ, ಐ ಜಸ್ಟ್ ಥಾಟ್ ಪ್ರತಿಯೊಂದಕ್ಕೂ ಸುಕೃತ ವಿಲ್ ಬಿ ಹ್ಯಾವಿಂಗ್ ಅ ನೇಮ್ ಅಂತ. ರವಿ ಸರೇ ಕೇಳ್ತಿದ್ರಲ್ಲ, ಅದು ಯಾವುದೋ ಒಂದು ವಿಚಾರಕ್ಕೆ ಪೂಕಿ ವರ್ಷನ್. ಪೂಕಿ ಇಸ್ ಲೈಕ್ ಜೆಂಟಲ್ಮೆನ್ ಟೈಮ್ಸ್. ಅಂದ್ರೆ ಇವಾಗ ನಮ್ಮ ಹುಡುಗಿರು ಏನು ಹೇಳಿದ್ರು ಕೇಳ್ತಾರಲ್ಲ ಹುಡುಗರು, ಅವ್ರನ್ನ ಪೂಕಿ ಅಂತಾರೆ ಅಷ್ಟೇನೆ. ಓಕೆ, ಇವಾಗ ಕೆಲವು ಹುಡುಗರು ಇರ್ತಾರೆ ಲೈಕ್ ನಾನು ಏನು ಕೇಳಿ ಹಾಗೆ, ಕೆಲವು ಹುಡುಗರು ಇರ್ತಾರೆ ಲೈಕ್ ಏನಾರು ನಮ್ಗೆ ಹುಷಾರಿಲ್ಲ ಅಂದರೆ ಮನೆ ಕೆಲಸ ಮಾಡ್ಕೊಡೋದು, ಏನು ಹೇಳ್ದೆ ಮಾಡ್ತಾರೆ ಗೊತ್ತಾ, ಲೈಕ್ ಅವ್ರನ್ನ ಪೂಕಿ ಅಂತ ಅಂತಾರೆ. ದ್ಯಾ ಪೂಕಿ ಗೈಸ್. ಓಕೆ, ಇವಾಗ ನಾನು ಹೇಳಿದ್ದಕ್ಕೆ ಹೆಸರಿಲ್ವಾ? ಸೀರಿಯಸ್ಲಿ ಇಲ್ಲ. ಓಕೆ, ಈಗ ಹುಡುಗಿಯರಿಗೆ ಜಸ್ಟ್ ಬೇಸಿಕ್ ಕ್ರಶ್ ಅಷ್ಟೇ. ಬೇಸಿಕ್ ಕ್ರಶ್ ಅಷ್ಟೇ. ಓಕೆ, ಈಗ ಹುಡುಗಿರು ಲೈಕ್ ಒಂದು ಡಿಗ್ರಿ ಓದ್ತಿರೋಂಥ ಹುಡುಗಿರಿಗೆ ಅವ್ರಿಗಿಂತ ಚಿಕ್ಕ ವಯಸ್ಸವ್ರ ಮೇಲೆ ಲವ್ ಆಗುತ್ತೆ, ಅದು ಯಂಗ್ ಲವ್. ಅದು ಓಕೆ, ಅದೇ ಸೇಮ್ ಹುಡುಗಂಗೂ ಅಷ್ಟೇ, ದೊಡ್ಡವ್ರ ಮೇಲೆ ಆದರೆ ಯಂಗ್ ಲವ್, ಎಲ್ಲ ಇಟ್ ಬಿಕಮ್ಸ್ ಅ ಸಿಚುಯೇಷನ್ಶಿಪ್ ಅಷ್ಟೇ. ಚಿಕ್ಕ ಹುಡುಗನಿಗೆ ಆಂಟಿ ಮೇಲೆ ಲವ್ ಆದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾರೆ, ಹುಡುಗರನ್ನ ಕೇಳಿ ಇದನ್ನ ಚೆನ್ನಾಗಿ ಹೇಳ್ತಾರ ಏನು ಅಂತ. ನಿಮ್ಮ ವರ್ಷನ್ ಅಲ್ಲಿ ಹೇಳಿ. ಹೇಳೋದಲ್ಲ ಯಂಗ್ ಲವ್ ಅಂತ ಅಷ್ಟೇ. ಈಗ ಹುಡುಗರಿಗೆ ಐ ಮೀನ್ ಆಂಟಿ ಮೇಲೆ ಲವ್ ಆದ್ರೆ ಸಿಚುಯೇಷನ್ಶಿಪ್ ಅಂತ, ಅದನ್ನ ಸಿಚುಯೇಷನ್ಶಿಪ್ ಅಂತಾರ? ಹಿಂಗೆ ಇವಾಗ ಚಿಕ್ಕ ಹುಡುಗಂಗೆ ದೊಡ್ಡವ್ರ ಮೇಲೆ ಲವ್ ಆದ್ರೆ ಸಿಚುಯೇಷನ್ಶಿಪ್ ಎಲ್ಲ. ಓಕೆ, ಹಾಗೆ. ದೆನ್ ಓಲ್ಡ್ ಮ್ಯಾನ್, ಅವ್ರಿಗೆ ತುಂಬಾ ಸಣ್ಣ ವಯಸ್ಸಿನ ಮೇಲೆ ಕ್ರಶ್ ಲವ್ ಆದ್ರೆ ಅದೇನದು ನಾರ್ಮಲ್, ಇಟ್ಸ್ ನಾರ್ಮಲ್ ಲವ್ ಅಷ್ಟೇ. ನಾರ್ಮಲ್ ಒಟ್ನಲ್ಲಿ ಎಲ್ಲಾ ಕಡೆ ಲವ್ ಹೆಂಗೆಂಗೋ. ಸಿ ಲವ್ ಇಸ್ ಲವ್, ನನ್ನ ಪ್ರಕಾರ ಲವ್ ಇಸ್ ಲವ್. ಅದು ಹುಡುಗಂಗಾಗ್ಲಿ, ಹುಡುಗಿಗಾಗ್ಲಿ, ಇಲ್ಲ ದೊಡ್ಡವ್ರಿಗೆ ಚಿಕ್ಕವ್ರ ಮೇಲಾಗ್ಲಿ, ಚಿಕ್ಕವ್ರಿಗೆ ದೊಡ್ಡವ್ರ ಮೇಲಾಗ್ಲಿ, ಇಟ್ಸ್ ಲವ್. ಲವ್ ಅದನ್ನು ಅಸಹ್ಯ ಮಾಡಿಡೋರು, ಅದಕ್ಕೆ ಬೇರೆ ಥರ ಮಾಡಿ ಏನೇನೋ ನೇಮ್ ಕೊಟ್ಟು ಅಸಹ್ಯ ಮಾಡಿ ಇಟ್ಟಿರೋರು ಕೆಲವ್ರು ಇದ್ದಾರೆ. ಬಟ್ ಪ್ರೀತಿನೇನೆ, ಅದು ಹೆಂಗಿದ್ರು ಪ್ರೀತಿನೇನೆ. ಐ ಸಪೋರ್ಟ್ ಲವ್. ಓಕೆ, ಈಗ ನಂಗೆ ಕಂಪ್ಲೀಟ್ ಆಗಿ ಸೀರಿಯಲ್ಸ್ ಮಾಡ್ತಿರ್ತೀರಾ, ಫಿಲಮ್ ಜರ್ನಿ ಸೀರಿಯಲ್ ಜರ್ನಿ ಮುಗಿಸ್ಕೋತೀರಾ, ಇದು ಎಲ್ಲದ್ರ ಮಧ್ಯೆ ನಿಮಗೆ ಇದು ಯಾವುದಾದ್ರೂ ಒಂದು ಕನಸಿತ್ತಾ, ನಾನು ಏನಾದ್ರು ನನ್ನಸ್ ಮಾಡಬೇಕು ಅಂತ ಒಂದು ಕನಸು? ಆ ಥರ ಏನಿಲ್ಲ, ಐಮ್ ಲಿವಿಂಗ್ ಮೈ ಡ್ರೀಮ್. ಇಟ್ಸ್ ಲೈಕ್ ಸೋ ಮೆನಿ ಪೀಪಲ್ಸ್ ಡ್ರೀಮ್ನ ನಾನು ಲೀವ್ ಮಾಡ್ತಿದ್ದೀನಿ. ಸೊ ಐಮ್ ಹ್ಯಾಪಿ. ನನ್ನ ಖುಷಿ ಇದೆ, ನನ್ನ ಕೆಲಸದ ಬಗ್ಗೆ ಖುಷಿ ಇದೆ. ನನ್ನ ಕೆಲಸ ಆರ್ಟಿಸ್ಟ್ ಆಗೋದಕ್ಕಾಗಲ್ಲ, ಬಟ್ ನನ್ನ ಕೆಲಸ ತುಂಬ ಇಷ್ಟ. ನಾನು ಏನೇ ಮಾಡಿದ್ರು ತುಂಬ ಪ್ರೀತಿಯಿಂದ ಮಾಡ್ತೀನಿ. ನನಗೆ ನನ್ನ ಕೆಲಸದ ಮೇಲೆ ತುಂಬ ಪ್ರೀತಿ ಇದೆ. ಸೊ ಅದಕ್ಕೆ ಫುಲ್ ಖುಷಿಯಾಗಿ ಮಾಡ್ತೀನಿ. ಅದಕ್ಕೆ ಹೇಳೋದು ನಾನು ಇಟ್ಸ್ ಮೈ ಕಂಫರ್ಟ್ ಸ್ಪೇಸ್ ಅಂತ. ಇದೇ ರೀಸನ್, ಬಿಕಾಸ್ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ, ಪ್ರೀತಿಯಿಂದ ಮಾಡ್ತೀನಿ. ಓಕೆ, ಯು ವಿಲ್ ಕಂಟಿನ್ಯೂ ದಿಸ್. ಆ್ಯಂಡ್ ನನಗೆ ನೋಡ್ತಿರೋ ಹಂಗೆ, ಇಲ್ಲ ನನ್ನ ಫ್ರೆಂಡ್ಸ್ನೆಲ್ಲ ನೋಡ್ತಿರೋ ಹಂಗೆ, ಒನ್ ಹ್ಯಾವ್ ರಿಯಲೈಸಸ್ ಯು ಕ್ಯಾನ್ ಸಿ ಅ ಮ್ಯಾನ್ಸ್ ಬೆಸ್ಟ್ ವರ್ಷನ್ ವೆನ್ ಹಿ ಬಿಕಮ್ಸ್ ಅ ಫಾದರ್. ಅವ್ರ ತಂದೆ ಆದಮೇಲೆ ನಾವು ಬೆಸ್ಟ್ ವರ್ಷನ್ ಕಾಣಿಸೋದಂತೆ. ಎಸ್ಪೆಷಲಿ ಹೆಣ್ಮಕ್ಳು ಆಗ್ಬಿಟ್ರು ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಬೆಸ್ಟ್ ವರ್ಷನ್ ಅಂತ. ಸೊ ನನ್ನ ತಂದೆ ಥರ ಹುಡುಗ ಸಿಗಬೇಕು ಅನ್ನೋ ನಾನು, ಬಿಕಾಸ್ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದೆ ನಾನು, ಅವ್ರು ತಡ್ಕೊಳ್ಳೋರೆಲ್ಲನೂ. ಆ್ಯಂಡ್ ತುಂಬ ಪಾಂಪಟ್ ಪ್ರಿನ್ಸಸ್ ಥರ ಬೆಳೆಸಿದೆ ನಾನು, ರಾಜ್ಕುಮಾರ್. ಈಗಲೂ ಹಾಗೆ ನನ್ನ ಮನೆ ನಾನು ನೋಡ್ಕೊಳ್ಳೋದು. ಸೊ ಅದೊಂದಿದೆ ನನಗೆ.
ಬೌಂಡ್ರೀಸ್ ಯಾವಾಗ ಗೊತ್ತಾ ಹಾಕ್ಕೊಳ್ಳೋದು, ವೆನ್ ಯು ಗಿವ್ ಅಂಡ್ ಅದು ವಾಪಸ್ ಏನು ರೆಸಿಪ್ರಿಕೇಟ್ ಆಗದೆ ಹರ್ಟ್ ಆಗಿಬಿಡಿರ್ತಾರಲ್ಲ, ಆವಾಗ ಬೌಂಡ್ರೀಸ್ ಅನ್ನೋದು ಹಾಕೋಬಿಡ್ತಾರೆ. ಲವ್ವಲ್ಲಿ ಕಂಡೀಷನ್ಸ್ ಇರಬಾರ್ದು, ಹಿಂಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಕಂಡೀಷನ್ಸ್ ಇರಬಾರ್ದು. ಸೆಲ್ಫ್ಲೆಸ್ ಆಗಿ ಲವ್ ಮಾಡಬೇಕು. ಅವ್ರ ಕಡೆಯಿಂದ ಏನಾದ್ರು ಬರುತ್ತೋ ಬಿಡುತ್ತೋ ನಮಗೇನು, ನಿಮ್ಮ ಪ್ರೀತಿ ನೀವು ಕೊಡಿ, ಅವ್ರಿಗೆ ಅದನ್ನು ರೆಸಿಪ್ರೊಕೇಟ್ ಮಾಡೋಕ್ಕಾಗಲ್ಲ ಬಿಟ್ಟು ಬಿಡಿ ಅಷ್ಟೇ. ಅವ್ರಿಗೆ ಅವಶ್ಯಕತೆ ಇರುತ್ತೆ ಪ್ರೀತಿದು, ಕೊಟ್ರಿ ಅಷ್ಟೇ.